ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರೂ ಚೆನ್ನಾಗಿರಿ, ನಾನು ಚೆನ್ನಾಗಿದ್ದೀನಿ. ನಾವು ಇವತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ಬಂದಿದ್ದೀವಿ. ಚಿತ್ರದುರ್ಗದಲ್ಲಿರುವ ಆನೆಬಾಗಿಲು ಹತ್ತಿರ ಇರುವ ಆನೆಬಾಗಿಲು ಮಠ. ನಾನು ಶಿವರಾತ್ರಿ ದಿನ ಚಿತ್ರದುರ್ಗಕ್ಕೆ ಹೋಗಿದ್ದೆ ಸ್ನೇಹಿತರೆ, ನಮ್ಮ ಅಣ್ಣರ ಮನೆಗೆ. ಬುಧವಾರ ಶಿವರಾತ್ರಿ ಆಯಿತು, ಗುರುವಾರ ಮನೇಲಿ ಪೂಜೆ ಮಾಡಿಲ್ಲ ಅಂತ ಅಂದ್ಕೊತಿದ್ದೆ. ಹಾಗೆ ನಮ್ಮ ಅಣ್ಣವರು ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ, ಹೋಗಿ ಬರ್ಬೋದಾಗಿತ್ತಲ್ಲ ಅಂತ ಗುರುವಾರ ಬೆಳಿಗ್ಗೆ ಹಾಗೆ ಮನೇಲೆಲ್ಲ ಕೆಲಸ ಹೋಳಿಗೆ ಎಲ್ಲ ಮಾಡಿದ್ವಿ. ಹಬ್ಬ ಅಂತ ನಮ್ಮ ಅತ್ತಿಗೆರೆಲ್ಲರೂ ಮಾಡಿದ್ರು, ನಮ್ಮ ಅಕ್ಕ ನಾವೆಲ್ಲರೂ ಸೇರಿ. ಹಾಗೆ ಸಂಜೆ ಟೈಮಲ್ಲೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ರಾಯರ ಮಠಕ್ಕೆ ಬಂದ್ವಿ. ಹೆಂಗೋ ರಾಯರ ದರ್ಶನ ಆಯ್ತಲ್ಲ, ಮನೇಲಿ ಪೂಜೆ ಮಾಡಲಿಲ್ವಲ್ಲ, ನಾನು ಮಿಸ್ ಆಯಿತು ಅಂತ ಅಂದ್ಕೊಂಡಿದ್ದೆ. ಆದ್ರೂ ನನಗೆ ರಾಯರ ದರ್ಶನ ಸಿಕ್ತು ಸ್ನೇಹಿತರೆ. ಗುರುವಾರ ಸಂಜೆ ನಾವು 5 ಗಂಟೆಗೆ ರಾಯರ ಮಠಕ್ಕೆ ಬಂದ್ವಿ. ತುಂಬ ಖುಷಿಯಾಯಿತು ನನಗೆ. ನಾನು ಪೂಜೆ ಸಾಮಾನೆಲ್ಲ ತಗೊಂಡು ಬಂದೆ. ಹಣ್ಣು ಕಾಯಿ ಮಾಡಿಸೋಣ ಅಂತ ತುಳಸಿ ಹೂವು ಕಾಯಿ ಎಲ್ಲ ಕೊಟ್ಟೆ. ಪೂಜೆ ಸಾಮಾನೆಲ್ಲ ನನಗೂ ತುಂಬ ಖುಷಿಯಾಯಿತು. ಯಾವುದಾದ್ರೂ ಒಂದು ರೂಪದಲ್ಲಾದರೂ ರಾಯರು ನನ್ನ ಮಠಕ್ಕೆ ಕರೆಸ್ಕೊಂಡ್ರಲ್ಲ ಅಂತ ತುಂಬ ಖುಷಿಯಾಯಿತು. ಹಾಗೆ ಸ್ನೇಹಿತರೆ, ಹಣ್ಣು ಕಾಯಿ ಎಲ್ಲ ಮುಗಿಸಾದ್ಮೇಲೆ ನಾನು ಮಣ್ಣಿನ ದೀಪ ಬೆಳಗೋಣ ಅಂತ ಅಲ್ಲಿ ಟಿಕೆಟ್ ಕೊಡ್ತಾರೆ. ಅಲ್ಲಿ ಟಿಕೆಟ್ ತೊಗೊಂಡ್ಬಿಟ್ಟು 2 ಮಣ್ಣಿನ ದೀಪಗಳು ತಗೊಂಡೆ ಸ್ನೇಹಿತರೆ. ನಾನು ರಾಯರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು, ನಾನು ಪೂಜೆ ಮನೆಯಲ್ಲಿ ಮಾಡಲಿಲ್ಲ ರಾಯರೇ, ಈ ಭಾಗ್ಯ ಆದರೂ ನನಗೆ ಕೊಟ್ರಲ್ಲ, ನನಗೆ ನಿನ್ನ ಮಠಕ್ಕೆ ಕರ್ಸ್ಕೊಂಡಲ್ಲ ಅಂತ ತುಂಬ ಖುಷಿಯಾಯಿತು. ಹಾಗೆ ಹಣ್ಣು ಕಾಯಿ ಎಲ್ಲ ಪೂಜೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಪೂಜೆಗೆ ಮಂಗಳಾರತಿ ಎಲ್ಲ ಆದಮೇಲೆ ನಾನು ಆವಾಗಲೇ ಹೇಳಿದ್ನಲ್ಲ, 2 ದೀಪನ ಮಣ್ಣಿನ ದೀಪನ ಬೆಳಗೋಣ ಅಂತ ಟಿಕೆಟ್ ಕೊಟ್ಟು 2 ದೀಪನ ತಂದೆ. ತುಂಬ ಖುಷಿಯಾಯಿತು ಸ್ನೇಹಿತರೆ ನನಗೆ. ನಾನು ರಾಯರ ಮಠಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನನಗೆ ರಾಯರು ಕರೆಸ್ಕೊಂಡಿದ್ದಾರೆ ಅಂದರೆ, ಹಾಗೆ ನನಗೆ ಮಂತ್ರಾಲಯಕ್ಕೂ ಕರೆಸ್ಕೊಂಡ್ರೆ ಅಷ್ಟೇ ಸಾಕು ನನಗೆ ರಾಯರು. ನಾನು 2 ಮಣ್ಣಿನ ದೀಪ ತಗೊಂಡ್ಬಿಟ್ಟು ನಾನು 5 ಸುತ್ತಿದೆ ರಾಯರಿಗೆ ಪ್ರದಕ್ಷಿಣೆ ಮಾಡಿದೆ. 5 ಸುತ್ತು ರಾಯರ ಒಂದು ಪ್ರದಕ್ಷಿಣೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಖುಷಿಯಾಯಿತು. ನಾನು ಚಿತ್ರದುರ್ಗದಲ್ಲಿರುವ ಆನೆಬಾಗಿಲು ಹತ್ತಿರ ಇರುವ ರಾಯರ ಮಠ ಇದು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. 6ನೇ ತಾರೀಕು ರಾಯರ ಹುಟ್ಟಿದ ದಿನ. ತುಂಬ ಜನ ಸೇರ್ತಾರೆ, ಬನ್ನಿ ಅಂದರು ಅರ್ಚಕರು. ಆಯಿತು ಅಂತ ನಾವು ಅಂದ್ವಿ. ಆದ್ರೂ ತುಂಬ ಜನ ಸೇರಿದರು ಸ್ನೇಹಿತರೆ. ನೋಡಿ ವಿಡಿಯೋದಲ್ಲಿ ನಮ್ಮ ಅಣ್ಣ, ನಾನು, ನನ್ನ ಅಣ್ಣನ ಹೆಂಡತಿ, ಮಕ್ಕಳು ಎಲ್ಲರೂ ಬಂದ್ವಿ. ನಮ್ಮ ಅಕ್ಕ, ಬಾಬಾ, ನನ್ನ ಮಗಳು, ನನ್ನ ಮಗ ಎಲ್ಲರೂ ಬಂದ್ವಿ ನಾವು. ರಾಯರು ನಮಗೆ ಒಳ್ಳೇದು ಮಾಡಲಿ, ಎಲ್ಲರಿಗೂ ರಾಯರ ಒಂದು ದರ್ಶನವಾಗಿದೆ ಸ್ನೇಹಿತರೆ. ತುಂಬ ಜನ ಬಂದಿದ್ದರು. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ, ರಾಯರ ಕುಟುಂಬಕ್ಕೆ, ರಾಯರ ಭಕ್ತಾದಿಗಳಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ರಾಯರು. ಭಗವಂತ ಚೆನ್ನಾಗಿಡಲಿ ಎಲ್ರಿಗೂ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾಗರ ಕಲ್ಲೆಲ್ಲ ಇದೆ, ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಾನು ಇದೇ ಫಸ್ಟು ನಾನು ರಾಘವೇಂದ್ರ ಸ್ವಾಮಿನ ಹರಿಸ್ದಾಗ್ಲಿಂದ, ನಮ್ದಾಗ್ಲಿಂದ ಅದು ಹೇಗೆ ಬಂದರೂ ನನ್ನ ಮನಸ್ಸಲ್ಲಿ ಗೊತ್ತಿಲ್ಲ. ಅದೊಂಥರ ಪವಾಡನೇ ಅಂದ್ಕೋಬಹುದು. ಇದೇ ಫಸ್ಟು ನಾನು ಮಠಕ್ಕೆ ಹೋಗಿರೋದು, ರಾಯರ ಮಠಕ್ಕೆ. ದೇವರು ನನ್ನ ರಾಯರ ಮಠದ ಒಂದು ದರ್ಶನ ಮಾಡಿಸಿದ್ದಾರೆ. ರಾಘವೇಂದ್ರ ಸ್ವಾಮಿಯ ಒಂದು ದರ್ಶನ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಚಿತ್ರದುರ್ಗದಲ್ಲಿರುವ ಆನೆಬಾಗಿಲು ಹತ್ತಿರ ಇದೆ ಸ್ನೇಹಿತರೆ. ಹೋಗಿ ಬನ್ನಿ ನೀವು ಒಂದು ಸಲ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು 5 ಸುತ್ತು ಸುತ್ತಾ ಇದ್ದೀನಿ, ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ. ಚಿತ್ರನ ತುಂಬ ಚೆನ್ನಾಗಿ ಅಲಂಕರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಚರಿತ್ರೆ ಎಲ್ಲ ಇದೆ ಇಲ್ಲಿ. ನನ್ನ ಮಗ, ನಾನು ಎಲ್ಲರೂ ಸುತ್ತಾ ಇದ್ದೀವಿ. ಇವರು ಬ್ಲ್ಯಾಕ್ ಶರ್ಟ್ ಹಾಕಿದಾರಲ್ಲ, ನಮ್ಮ ಅಣ್ಣನ ಮಗ. ಎಲ್ರಿಗೂ ಒಳ್ಳೇದು ಮಾಡಲಿ ಭಗವಂತ, ಎಲ್ಲರಿಗೂ ಚೆನ್ನಾಗಿಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ. ಯಾರು ಕೆಟ್ಟದ್ದು ಬಯಸಲಿ, ಯಾರು ಒಳ್ಳೇದು ಮಾಡಲಿ, ನಾವು ಯಾರಿಗೂ ಏನು ಅನ್ನಕ್ಕೆ ಹೋಗಬಾರ್ದು.
ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾವು ಸುಮ್ಮನೆ ಇರಬೇಕು. ಅವ್ರವ್ರು ಮಾಡಿದ ಕರ್ಮ ಅವರು ಅನುಭವಿಸ್ತಾರೆ. ನಾವು ಯಾವುದಕ್ಕೂ ಯಾರಿಗೂ ಶಾಪ ಹಾಕಬಾರ್ದು. ದೇವರೇ ನೀನಿದೆಯಾ ಅಂತ ನಾವು ಮನಸ್ಪೂರ್ವಕವಾಗಿ ನಾವು ರಾಯರ ಮೇಲೆ ಭಾರ ಹಾಕಿ ಇದ್ಬಿಡಬೇಕು. ಎಲ್ಲ ರಾಯರು ನೋಡ್ಕೊತಾರೆ ಸ್ನೇಹಿತರೆ. ಯಾರನ್ನು ಅಂಗಿಸಿ ಮಾತಾಡಬಾರ್ದು, ಯಾರನ್ನು ಹೀಯಾಳಿಸಿ ಮಾತಾಡಬಾರ್ದು. ಅದು ಪಾಪ ಅನ್ನೋದು ನಮಗೆ ಬೆನ್ನಿಂದೆನೇ ಬಂದುಬಿಡುತ್ತೆ. ಅದೊಂಥರ ಕರ್ಮ ಬಂದುಬಿಟ್ರೆ ಅದು ಬೇಗ ಹೋಗಲ್ಲ ಸ್ನೇಹಿತರೆ. ಯಾರಿಗೂ ಕೆಟ್ಟದ್ದನ್ನು ಮಾಡೋಕ್ಕೆ ಹೋಗಬೇಡಿ. ನಾನು ಅಷ್ಟೇ, ಯಾರಿಗೂ ಕೆಟ್ಟದ್ದು ಮಾಡಲ್ಲ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ. ನನಗೆ ಯಾರಾದರೂ ಏನಾದರೂ ಅಂದರೆ ರಾಯರೇ ನೀನಿದೆಯಪ್ಪ, ಎಲ್ಲ ನೀನೇ ನೋಡ್ಕೋಬೇಕು ಅಂತ ನಾನು ರಾಯರ ಮೇಲೆ ಭಾರ ಹಾಕಿಬಿಡ್ತೀನಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ನನ್ನ ಚಾನಲ್ಗೆ ಒಂದು ಸಲ ಹೋಗಿ ವಿಸಿಟ್ ಕೊಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇದು 5 ಸುತ್ತು ಮುಗೀತು ಸ್ನೇಹಿತರೆ. ಲಾಸ್ಟ್ನೇ ಸುತ್ತು ನಾನು ದರ್ಶನ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ನಾವು ಲಾಸ್ಟಿಗೆ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಲ್ಲ, ಎಲ್ಲರೂ ಸೇರಿ ಒಂದು ಸೆಲ್ಫಿ ತಗೊಂಡ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ. ಲಾಸ್ಟಿಗೆ ಸೆಲ್ಫಿ ತಗೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು. ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ.